ಸೊ ನೋಡ್ತಾ ಇದ್ವಿ ನಾಯಕರು ಮಾತಾಡಿದ್ದು. ನಿನ್ನೆನೂ ಕೂಡ ಇವರು ಹೋಗಿ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರು ಹೇಳಿದ್ರಂತೆ. ಅದಾದಮೇಲೆ ಹೊರಗಡೆ ಬಂದು ಇದೇ ಬಸವರಾಜ್ ಅವರು ಹೇಳಿದರು, ಇಲ್ಲ ಭಾಳ ಬೇಜಾರಾಗ್ಯಾರೆ ಸಿದ್ದರಾಮಯ್ಯನವರು, ತೀರಾ ಹೈಕಮಾಂಡ್ ನನ್ನನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕನ್ಸಿಡರೇ ಮಾಡಿಲ್ಲ ಅನ್ನುವಂಥ ಬೇಸರ ಅವರಿಗಿದೆ. ಅದರಲ್ಲೂ ಈ ಸಭಾಪತಿ ಉಪಸಭಾಪತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಮಂತ್ರಿಮಂಡಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯವ್ರಿಗೆ ಬೇಜಾರಿದೆ. ಅದಕ್ಕೋಸ್ಕರ ಅವರು ಬಂದಿಲ್ಲ ಅಂತ. ಇದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ವಿಚಾರಗಳಲ್ಲಿ ಅದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡಿದರು. ಇಲ್ಲ ಅವ್ರಿಗೆ ಬರ್ಡೇ ಇತ್ತು, ಅವ್ರಿಗೆ ಸುಸ್ತಾಗಿತ್ತು, ಹಾಗಾಗಿ ಬರೋಕ್ಕಾಗಿಲ್ಲ, ನಾನು ಕೂಡ ಸಿದ್ದರಾಮಯ್ಯನವರ ಅಭಿಮಾನಿ ನೆನ್ನೆ ಅನ್ನುವಂಥ ಮಾತನ್ನು ಎಲ್ಲವನ್ನೂ ಕೂಡ ಆಡಿದರು. ಆದರೆ ಈಗ ಮತ್ತೆ ಬಂದು ಬಸವರಾಜ್ ಅದನ್ನೇ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಬೇಸರ ಆಗಿದೆ. ನಾವು ತೋರಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ನೇರ ದೃಶ್ಯಾವಳಿಗಳನ್ನು. ಯಾವಾಗಲೂ ಇದೇ ಥರ ಜನ ಇರ್ತಾರೆ ಇಲ್ಲಿ. ಅದರಲ್ಲೂ ಈಗ ಈ ಮಂತ್ರಿ ಆಗಬೇಕು ಅನ್ನುವಂಥದ್ದು ಒಂದು ಲೆವೆಲ್ ಆಯ್ತು. ಈಗ ಖಾತೆ ಬೇಕು ಅನ್ನುವಂಥವ್ರು ಕೂಡ ಬರ್ತಿರ್ತಾರೆ. ಭಾಳಷ್ಟು ಜನ ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. CM DK ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬಸವರಾಜ್ ಮಾತಾಡ್ತಾ ಇದ್ದರು. ಅವ್ರು ಹೇಳಿದ್ದೇನು ಅಂದರೆ, ಸಿದ್ದರಾಮಯ್ಯವ್ರ ಮನಸ್ಸಿಗೆ ಬೇಜಾರಾಗಿದೆ. ಈ ಸಿದ್ದರಾಮಯ್ಯನವ್ರ ಮನಸ್ಸಿಗೆ ಬೇಜಾರಾಗಿರೋದಿದೆಯಲ್ಲ, ಅದನ್ನು ಸರಿ ಮಾಡುವಂಥದ್ದೇ ಒಂದು ದೊಡ್ಡ ಸವಾಲು. ಈ ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ತೀರಾ ಪ್ರಮಾಣವಚನಕ್ಕೂ ಕೂಡ ಒಬ್ಬರು ನಾಯಕರು ಬರಲಿಲ್ಲ ಅಂತಂತಂದರೆ ಮಾಜಿ ಮುಖ್ಯಮಂತ್ರಿಗಳು ಏನು ಸಂದೇಶ ಹೋಗುತ್ತೆ? ಜೊತೆಗೆ ಇವ್ರಿಗೆ ಗೊತ್ತಿದೆ, ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವರ ಬೇಸರ ಬೇಗುದಿ ಇದೆಯಲ್ಲ, ಅದು ಯಾವ ಸಂದೇಶ ರವಾನಿಸುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಹೈಕಮಾಂಡ್ನಿಂದಲೂ ಕೂಡ ನಾಯಕರು ಬರ್ತಾ ಇದ್ದಾರೆ. ಒಂದು ಕಡೆಗೆ DK ಶಿವಕುಮಾರ್ ಅವರಾಯಿತು, KPCC ಅಧ್ಯಕ್ಷರು ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಉಸ್ತುವಾರಿ ನಾಯಕರು ಕೂಡ ಬರ್ತಾ ಇದ್ದಾರೆ. ಸುರ್ಜೇವಾಲಾ